ಅವರ ಕೃಪೆಯಿಂದ ನಡೆದುಕೊಂಡು ಬರಲಿರುವ ಪ್ರತಿನಿತ್ಯದಂತೆ ಈ ಸತ್ಸಂಗ ಕಾರ್ಯಕ್ರಮ ಸಾಯಂಕಾಲದ ಚಿಂತನೆಯಲ್ಲಿ ಶ್ರೀಮದ್ ಭಾಗವತವನ್ನು ನಾವೆಲ್ಲ ಚಿಂತನೆ ಮಾಡ್ತಾ ವ್ಯಾಸ ಭಗವಂತ ಗಣೇಶರಿಂದ ವಿರಚಿತವಾಗಿರ್ತಕ್ಕಂಥ ಈ ಗ್ರಂಥ ಪರೀಕ್ಷಿತನಿಗೆ ಶುಕದೇವ ಉಪದೇಶ ಮಾಡಿರ್ತಕ್ಕಂಥದ್ದನ್ನು ಸೂತರು ಶೌನಕಾದಿ ಋಷಿಗಳಿಗೆ ಉಪದೇಶವನ್ನು ನೀಡ್ತಾ ಇದ್ದಾರೆ. ಈ ಕಥಾ ಭಕ್ತಿ ಜ್ಞಾನ ವೈರಾಗ್ಯಗಳಿಂದ ಪರಿಪೂರ್ಣವಾಗಿರ್ತಕ್ಕಂಥದ್ದು ಇರೋದ್ರಿಂದ ಇದನ್ನು ಕೇಳಬೇಕು ಅಂತ ಬ್ರಹ್ಮಲೋಕದಿಂದ ದೇವಾನುದೇವತೆಗಳು ಋಷಿಗಳು ಯೋಗಿಗಳು ಸಹಿತ ವಿಶಾಲವಾಗಿರ್ತಕ್ಕಂಥ ಬದ್ರಿ ಕ್ಷೇತ್ರಕ್ಕೆ ಬಂದರು ಅನ್ನುವುದನ್ನು ನಾವೆಲ್ಲ ಚಿಂತನೆ ಮಾಡಿದ್ವಿ. ಪರಮಾತ್ಮ ವಿಶಾಲ ರಾಜನ ಸಲುವಾಗಿ ಬದ್ರಿನಾಥಕ್ಕೆ ಬಂದ ಅಂತ ನಾವು ಕೇಳಿದ್ವಿ. ಯಾವ ಭಕ್ತನ ಸಲುವಾಗಿ ಭಗವಂತ ಧರೆಗಿಳಿದು ಬರ್ತಾನಂದ್ರ ಅವ ಎಂಥ ಧನ್ಯಾತ್ಮ ಇರಬೇಕು ಅನ್ನುವುದನ್ನು ವರ್ಣನೆ ಮಾಡ್ತಾ ಪರಮಾತ್ಮ ಭೂಮಿಗೆ ಯಾಕೆ ಬಂದ ಅಂತ ಕೇಳಿದ್ರೆ ತಪ ಮತ್ತು ಧ್ಯಾನದ ಆದರ್ಶಗಳನ್ನು ಜೀವಾತ್ಮರಿಗೆ ಪ್ರಚಾರ ಮಾಡಬೇಕು ಅಂತ ತಿಳ್ಕೊಂಡು ಬಂದ. ಯಾಕಂದ್ರೆ ಜೀವರು ತಪಸ್ಸನ್ನು ಮಾಡಕ್ಕೆ ತಯಾರಿಲ್ಲ. ನಾವೆಲ್ಲ ಏನು ಮಾಡಿದ್ವಿ ಅಂದ್ರೆ ಪ್ರಪಂಚದ ವಿಷಯದೊಳಗೆ ಲೋಲುಪ್ತರಾಗಿ ಮಾಡಲೇಬೇಕಾಗಿರ್ತಕ್ಕಂಥ ಕರ್ತವ್ಯಗಳನ್ನು ಮರೆತದ್ದಕ್ಕಾಗಿ ಪರಮಾತ್ಮ ಅದನ್ನು ಜಗತ್ತಿಗೆ ತೋರಿಸಬೇಕಂತ ಸ್ವತಃ ತಾನೇ ಧ್ಯಾನ ಜಪ ತಪಗಳನ್ನು ಮಾಡಿದ ಅನ್ನುವುದನ್ನು ನಾವು ಮೊನ್ನೆ ದಿವಸ ಕೇಳ್ತಾ ಬಂದಿದ್ವಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಯಾವ ಬದ್ರಿನಾರಾಯಣದೊಳಗೆ ಆ ತಪಸ್ಸು ಮಾಡ್ತಕ್ಕಂಥ ಬದ್ರಿನಾರಾಯಣ ಒಳಗ ಇದ್ರ ಲಕ್ಷ್ಮಿಯನ್ನು ಹೊರಗ ಸ್ಥಾಪನೆ ಮಾಡ್ಯಾರ, ನಿಮಗೆ ಗೊತ್ತಾಗ್ತದೆ ಅಲ್ಲಿ ಹೋದ್ರ ಅಂತ ಹೇಳಿದ್ರು ಅವರು. ಯಾಕಂತ ಕೇಳಿದ್ರೆ ತಪಸ್ವಿಗಳಿಗೆ ಸ್ತ್ರೀ ಅಂತಕ್ಕಂಥ ವಿಷಯ ಪ್ರತಿಬಂಧಕ ಆಗುವುದರಿಂದ, ಪುತ್ರ ಅನ್ನುವಂಥ ವಿಷಯಗಳು ಪ್ರತಿಬಂಧಕ ಆಗುವುದರಿಂದ ಅವುಗಳನ್ನು ದೂರಿಡಬೇಕಂತಕ್ಕಂಥ ಸಾಂಕೇತಿಕವಾಗಿ ಅಲ್ಲಿ ತೋರಿಸಿದ್ರು. ಸ್ತ್ರೀಗೆ ಪುರುಷ ವಿಘ್ನ, ಪುರುಷನಿಗೆ ಸ್ತ್ರೀ ಪ್ರತಿಬಂಧಕ ಅಂತಕ್ಕಂಥದ್ದನ್ನು ತಿಳಿಸ್ತಾ ದೂರ ಇಟ್ಟು ವಿಷಯಗಳನ್ನು ತಪಸ್ಸನ್ನು ಆಚರಣೆ ಮಾಡು ಅಂತ ಹೇಳಿದರು. ಹೀಗಿರ್ತಕ್ಕಂಥ ಪ್ರಸಂಗದೊಳಗೆ ಏನಾಯಿತು ಅನ್ನುವುದನ್ನು ಇವತ್ತು ಹೇಳ್ತಾ ಇದ್ದಾರೆ. ವಿಶಾಲ ಪುರಿಮಿ ಜಹ ಸನತ್ ಕುಮಾರ ವಿರಾಜೇತೆ ವಹ ಏಕ ದಿನ ನಾರದಜಿ ಘೂಮ್ತೆ ಹುಯೇ ಆಗಯೇ. ಒಂದು ಸಲ ಏನಾಯಿತು ಅಂತ ಕೇಳಿದ್ರೆ ಆ ವಿಶಾಲವಾಗಿರ್ತಕ್ಕಂಥ ಕ್ಷೇತ್ರದೊಳಗ ಸನತ್ ಕುಮಾರರು ಏನು ಮಾಡಿದ್ರಂದ್ರೆ ಅಲ್ಲಿ ಸೂತ ಶೌನಕಾದಿ ಋಷಿಗಳಿರ್ತಕ್ಕಂಥ ಜಾಗದೊಳಗೆ ಅವ್ರು ಇರ್ತಕ್ಕಂಥ ಪ್ರಸಂಗದೊಳಗೆ ಏನಾಗಿತ್ತು ಅಂದ್ರೆ ಸಂಚಾರವನ್ನು ಮಾಡ್ತಾ ತ್ರಿಲೋಕ ಸಂಚಾರಿಯಾಗಿರ್ತಕ್ಕಂಥ ನಾರದ ಏನು ಮಾಡಿದಂದ್ರೆ ಆ ಕ್ಷೇತ್ರಕ್ಕೆ ಬಂದ ಅಂತ. ಯಾವಾಗ ಆ ನಾರದ ಮಹರ್ಷಿ ಬಂದ ಅವನ್ನ ನೋಡಿ ವಹ ಸನಕಾದಿ ಋಷಿಯೋಂಕೆ ಸಾತ್ ನಾರದ ಜಿ ಕಾ ಮಿಲನ್ ಹುವಾ. ಯಾವಾಗ ಅಲ್ಲಿಗೆ ಬಂದ ಅನಂತ ಋಷಿ ಮುನಿಗಳು ಈ ಭಾಗವತ ಕಥಾವನ್ನು ನಾವು ಶ್ರವಣ ಮಾಡಬೇಕಂತ ಅಲ್ಲಿ ನೆರೆದಿದ್ರಲ್ಲ ಅಂತ ಕ್ಷೇತ್ರಕ್ಕೆ ಬಂದಾಗ ನಾರದನಿಗೆ ಎಲ್ಲ ಮಹಾತ್ಮರ ಋಷಿಗಳ ದರ್ಶನ ಆಯಿತು. ನಾರದ ಜಿ ಕಾ ಮುಖ ಉದಾಸ ದೇಖಕರ್ ಸನಕಾದೀನೆ ಉನ್ಸೆ ಉದಾಸೀನತಾ ಕಾ ಕಾರಣ ಪೂಚಾಕಿ ಆಪ್ ಚಿಂತಾ ಮೇ ಕ್ಯೂ ಹೈ ಕೇಳಿದ್ರು ಅವರು. ಯಾವಾಗ ಸನತ್ ಕುಮಾರರು ನಾರದನ್ ನೋಡಿದ್ರು ಅವನು ಮುಖ ನೋಡಿದ ತಕ್ಷಣ ಗೊತ್ತಾಯ್ತು ಅವರಿಗೆ, ಏನೋ ಒಂಥರ ಉದಾಸಿ ಅದಾನ. ಗೊತ್ತಾಗಿ ಅವ್ರಂತಾರಲ್ಲಪ್ಪ ನೀನು ಉದಾಸಿ ಯಾಕಿದ್ದಿ ಅಂತ ಕೇಳಿದ್ರು ಅವರು. ನೋಡು, ಮನುಷ್ಯನಿಗೆ ಏನಾದರೂ ಮನುಷ್ಯನೊಳಗೊಂದು ನೋವಾಯಿತು, ಚಿಂತೆ ಆಯಿತು ಇತ್ತಂದ್ರೆ ಮುಖ ನೋಡಿದ ತಕ್ಷಣ ಗೊತ್ತಾಗ್ತದೆ, ಅದಿಲ್ರಿ? ಮನಸ್ಸಿನ ಕನ್ನಡಿ ಅದು ಮುಖ ಅಂದ್ರೆ ನೋಡಿದ ತಕ್ಷಣ ಯಾಕೋ ಈ ಮನುಷ್ಯ ಚಿಂತೆ ಒಳಗದಾನ, ಯಾಕೋ ಇವನು ಪ್ರಸನ್ನ ಅದಾನ, ಇವ ನಿಶ್ಚಿಂತವಾಗಿರ್ತಕ್ಕಂಥ ಸ್ಥಿತಿ ಒಳಗದಾನಂತ ಮುಖ ನೋಡಿದ್ರೆ ನಿರ್ಣಯ ಮಾಡ್ತೀವಿ ನಾವು, ಹೌದಿಲ್ರಿ? ಹಂಗ ನಾರದನ ಮುಖ ನೋಡಿರ್ತಕ್ಕಂಥ ಸನಕಾದಿ ಋಷಿಗಳಿಗೆ ಅನಿಸ್ತು, ಯಾಕೋ ನಾರದ ಚಿಂತೆ ಒಳಗದಾನಲ್ಲ ಅಂತ ತಿಳ್ಕೊಂಡು, ಅಲ್ಲಪ್ಪ ನಿನಗೇನೋ ಒಂದು ಚಿಂತೆ ಅದಲ್ಲ, ಯಾಕೋ ನಿನ್ನೊಳಗ ಉದಾಸೀನತೆ ಕಾಣಕತ್ತದಲ್ಲ, ನಿನಗೇನಾಗ್ಯದ ಅಂತ ಕೇಳಿದ್ರು ಅವರು. ಕುತಶ್ಚಿಂತಾತುರೋ ಕೇಳಿದ್ರು ಅವರು ಸಂಸ್ಕೃತದೊಳಗೆ, ಯಾಕೆ ನೀ ಚಿಂತೆ ಒಳಗಿದ್ದೀದಿ ಅಂತ ಪ್ರಶ್ನೆ ಮಾಡಿದ್ರ. ಆಪ್ ನಾರದ ಉದಾಸ ಹರಿದಾಸ ಹೈ, ನೀ ಏನಿದ್ದಿ ಅಂತ ಕೇಳಿದ್ರ
ಪರಮಾತ್ಮನ ದಾಸ ಇದ್ದಿ. ನಿರಂತರವಾಗಿ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಕ್ಕಂಥ ನಾರದ ಮಹರ್ಷಿ ಅವ ಹರಿದಾಸ ಇರೋದ್ರಿಂದ ಹರಿದಾಸರು ಯಾವತ್ತೂ ಕೂಡ ಚಿಂತೆ ಒಳಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವನಿಗೆ ನಿರಂತರವಾಗಿ ಅಂತಃಕರಣದೊಳಗ ಪರಮಾತ್ಮನ ಚಿಂತೆ ಇರ್ತದ ಅವನು ಪ್ರಪಂಚದ ಚಿಂತೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅವ್ರಂತಾರ, ನೀನಂತೂ ಹರಿದಾಸ ಇದ್ದಿ, ನೀ ಯಾಕೆ ಚಿಂತೆ ಮಾಡಾಕತ್ತಿದಿ ಅಂದ್ರೆ ಅವರು ಶ್ರೀಕೃಷ್ಣ ಕ ದಾಸ ಕಬಿ ಹೋವೇ ನಹಿ ಉದಾಸ್. ಯಾವ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನ ದಾಸ ಅದನ ಅವನು ಯಾವತ್ತೂ ಕೂಡ ಉದಾಸೀನ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ವೈಷ್ಣವತೋ ಸದಾ ಪ್ರಸನ್ನ ರಹತಾ ಹೈ. ವೈಷ್ಣವ ಭಕ್ತರು ಹೆಂಗಿರ್ತಾರ ಅಂತ ಕೇಳಿದ್ರ ಎಲ್ಲವನ್ನ ಪರಮಾತ್ಮಗೆ ಅರ್ಪಣೆ ಮಾಡಿರ್ತಾರಲ್ರಿ. ನಂದು ಅನ್ನೋದಿತ್ತಂದ್ರೆ ಚಿಂತೆ ಮಾಡಾಕಸ್ತದ, ಹೌದ್ರಿ. ಎಲ್ಲವೂ ಪರಮಾತ್ಮಂದ ಅನ್ನುವುದನ್ನ ತನ್ನನ್ನೇ ತಾನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿಕೊಂಡು ನಿರಂತರವಾಗಿ ಭಗವತ್ ಚಿಂತನೆಯಲ್ಲಿರ್ತಕ್ಕಂಥ ಹರಿದಾಸರಿಗೆ ಚಿಂತೆ ಅದಕ್ಕೆ ಬರ್ತದ. ಅದಕ್ಕೆ ಅವರಂತಾರ, ವೈಷ್ಣವ ಭಕ್ತ ಯಾವತ್ತೂ ಕೂಡ ಉದಾಸೀನ ಆಗಿ ಚಿಂತಾತುರನಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಜೋ ಚಿಂತಾ ನ ಕರೆ ವಹಿತೋ ವೈಷ್ಣವ ಹೈ. ಯಾವನು ಚಿಂತೆ ಮಾಡಂಗಿಲ್ಲಲ್ಲ ಅವನಿಗೆ ವೈಷ್ಣವ ಅಂತೀವಿ ನಾವು, ಅವನಿಗೆ ನಿಜವಾದ ಭಕ್ತ. ನನಗೆ ಏನಾರ ಒಂದಿಟ್ಟು ಚಿಂತೆ ಅದರಿ ಅಂದೆ ಅಂದ್ರೆ ನೀ ಭಕ್ತ ಅಲ್ಲ ಅಂತ. ಯಾಕ? ನನ್ನ ಚಿಂತೆ ನಾನೇ ಮಾಡಬಲ್ಲೆ ಅಂತಕ್ಕಂಥ ಇನ್ನೂ ನಿನ್ನ ಮೇಲೆ ಭರೋಸೆ ಅದ, ಹೌದಿಲ್ರಿ. ಯಾವನು ಪರಮಾತ್ಮನ ಮ್ಯಾಗ ಭರೋಸೆ ಇಟ್ಕೊಂಡಾನ ಅವನು ತನ್ನ ಚಿಂತೆ ಯಾವತ್ತೂ ಮಾಡಂಗಿಲ್ಲ. ಪಾಂಡವರು ಎಂದಾದ್ರೂ ಚಿಂತೆ ಮಾಡಿದ್ರೇನ್ರಿ? ನೋಡ್ತೀವಿ ಅವ್ರ ಇತಿಹಾಸ. ಅವ್ರಂತ ಕಷ್ಟ ಯಾರಿಗಾರ ಬಂದದೇನು ಜೀವನದೊಳಗೆ? ಎಂದೂ ಚಿಂತೆ ಮಾಡಲಿಲ್ಲ. ಯಾವಾಗ ಭೀಷ್ಮಾಚಾರ್ಯ ನಾಳೆ ಒತ್ತು ಹೊಂಟ್ರ ಯುದ್ಧ ಪ್ರಾರಂಭ ಆಯ್ತಂದ್ರ ಈ ಭೂಮಿ ನಿಷ್ಪಾಂಡವರನ್ನಾಗಿ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ, ಅವನ ಪ್ರತಿಜ್ಞೆ ಅಂತ ಯಾವತ್ತೂ ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ, ಹೌದಿಲ್ರಿ. ನೀವು ಕೇಳ್ಕೊಂಬಂದಿರಿ ಆ ಕತೆ, ಅಪ್ಪವ್ರು ಹೇಳಿದ್ರಲ್ಲ ಮೊನ್ನೆ. ಹಂಗ ಪ್ರತಿಜ್ಞೆ ಅಂದ್ರೆ ಆ ಭೀಷ್ಮನಂಗ ಪ್ರತಿಜ್ಞೆ ಮಾಡ್ಬೇಕಂತ ಹೇಳ್ತಾವ. ನಾವು ಪ್ರತಿಜ್ಞೆ ಮಾಡ್ತೀವಿ, ಮುಂಜಾನೆ ಮಾಡ್ತೀವಿ, ಮಧ್ಯಾಹ್ನ ಇಲ್ಲ ಅಂತೀವಿ ನಾವು, ಹೌದಿಲ್ರಿ. ನಾವು ಭೀಷ್ಮ ಪ್ರತಿಜ್ಞೆ ನಮ್ಮ ಕೆಲಸ ಇಲ್ಲ, ಮಾತು ಕೊಟ್ಟು ಮಾತು ತಪ್ಪುತ್ತೀವಿ ನಾವು. ಆದ್ರೆ ಭೀಷ್ಮ ಒಮ್ಮೆ ಪ್ರತಿಜ್ಞೆ ಮಾಡಿದ, ಸಾಯುವ ತನಕ ಪಾಲನೆ ಮಾಡ್ಕೊಂಡು ಬಂದಲ್ಲ. ಹಂಗ ನಿಷ್ಪಾಂಡವರನ್ನಾಗಿ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ. ಎಷ್ಟು ನಿಶ್ಚಿಂತಿದ್ದರ್ರಿ ಅವರು, ಆರಾಮ್ ಗುರುಕಿ ಹೊಡಿತಿದ್ರಂತ. ಯಾಕ? ಪರಮಾತ್ಮಗೆ ಎಚ್ಚರ ಆಯ್ತು, ಅಲ್ಲ ನಾಳೆ ಪಾಂಡವ್ರನ್ನ ಕೊಲ್ತೀನಿ ಅಂದಾನ, ಗ್ಯಾರಂಟಿ ಕೊಲ್ತಾನ. ನೋಡ್ರಿ ಹೆಂಗ್ ಮಾಡ್ಬೇಕಂತ ಹೋಗಿ ನೋಡಿದ್ರ ಎಲ್ಲರೂ ಗುರುಕಿ ಹೊಡ್ಕೋತ ಮಕ್ಕೊಂಡಿದ್ರಂತ. ಅಲ್ಲ ಇವ್ರಿಗೆ ಚಿಂತಿನೇ ಇಲ್ಲಲ್ಲ ಸಾಯ್ತೀನಿ ಅನ್ನೋದು. ಅಳಿಗಾಡ್ಸಿ ಎಬ್ಬಿಸಿದಂತ. ಅಳಿಗಾಡ್ಸಿ, ಅಲ್ಲೋ ನಾಳೆ ನಿಮ್ಮ ಮುತ್ತೆ ನಿಮ್ಮನ್ನು ಕೊಲ್ತೀನಿ ಅಂದಾನ ಅಂತಾರ ಅವ್ರು. ನೀ ಅದಿಯಲ್ಲ ಅಂದ, ಮತ್ತೆ ಹೊಚ್ಕೊಂಡು ಮಕ್ಕೊಂಡ ಅರ್ಜುನ. ದೇವ್ರಂದ ಅಣಿ ಬಡ್ಕೊಂಡ, ಇವನಿಗಂತೂ ಚಿಂತಿನೇ ಇಲ್ಲ ಬಿಡು, ನನ್ನ ಮೇಲೆ ಹಾಕ್ಯಾನ. ಹೋಗಿ ಭೀಮಿಗೆ ಎಬ್ಬಿಸಿದ, ಅವನು ತಲೆ ಕೆಡಿಸ್ಕೊಳ್ಳಿಲ್ಲ. ಅಷ್ಟನ್ನ ಎಬ್ಬಿಸಿದ್ರು ತಲೆ ಕೆಡಿಸ್ಕೊಳ್ಳಿಲ್ಲ. ನೋಡ್ರಿ ಎಷ್ಟು ನಿಶ್ಚಿಂತತೆ ಅದವ್ರಿಗೆ. ಯಾಕೆ ನಿಶ್ಚಿಂತದ ಹೇಳ್ರಿ ನೋಡೋಣ? ಪರಮಾತ್ಮನ ಬಲ ಅದವ್ರಿಗಿಂದ. ನಮ್ಮನ್ನ ರಕ್ಷಣೆ ಮಾಡುವಂತ ಚಿಂತೆ ಪರಮಾತ್ಮನಿಗೆ ಅದ ಅಂತ ಎಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡಿರ್ತಕ್ಕಂಥ ಭಕ್ತ ನನಗಾಗಿ ಅಂತ ಎಂದರ ಚಿಂತೆ ಮಾಡಕ್ ಸಾಧ್ಯ ಅದ ಏನು? ಅದಕ್ಕೆ ಅವರಂತಾರ, ನಿಜವಾಗಿರ್ತಕ್ಕಂಥ ಭಕ್ತ ಅವನೇ ಅದಾನ, ಯಾವತ್ತೂ ಕೂಡ ಚಿಂತೆಯನ್ನ ಮಾಡಕ್ ಸಾಧ್ಯನೇ ಇಲ್ಲ. ನಾರದ ಏನು ಕಮ್ಮಿ ಅದನೇನು ಭಕ್ತಿಯೊಳಗೆ? ನಾರದ ಭಕ್ತಿ ಸೂತ್ರ ಅಂತ ಬರ್ಕೊಂಡು ಬಂದಾರ ಮಹಾತ್ಮರು. ಭಕ್ತಿ ಒಳಗ ನಾರದ ಶ್ರೇಷ್ಠ ಅದಾನಂತೀವಿ ನಾವು. ಅಂತ ಭಕ್ತನ ಉದಾಸೀನತೆಯನ್ನ ನೋಡಿ ಅವರಂತರ, ವೈಷ್ಣವ ಭಕ್ತರಿಗೆ ಚಿಂತೆ ಇರಬಾರ್ದು. ನೀ ಹಗಲು ರಾತ್ರಿ ನಾರಾಯಣ ನಾರಾಯಣ ಅಂತ ತಿರುಗವ, ಯಾಕೆ ಚಿಂತೆ ಒಳಗದಿ ನೀನು ಅಂತ ಅವ್ರು ಕೇಳ್ತಾರೆ. ವೈಷ್ಣವರು ಯಾವತ್ತೂ ಚಿಂತೆ ಮಾಡಂಗಿಲ್ಲ. ವೈಷ್ಣವತೋ ಪ್ರಭುಕ ಚಿಂತನ್ ಕರ್ತಾ ಹೈ. ಅವನ ಕೆಲಸ ಏನದ? ಪರಮಾತ್ಮನ ಚಿಂತೆ ಅವ ಮಾಡ್ತಾನ, ಅವನ ಚಿಂತೆ ಪರಮಾತ್ಮ ಮಾಡ್ತಾನೆ. ನಾವು ನಮ್ಮ ಚಿಂತೆ ನಾವ ಮಾಡಾಕತ್ತೀವಿ ಅಂತ ದೇವ್ರು ನಮ್ಮ ಕಡೆ ಒಳ್ಳೆ ನೋಡುವಲ್ಲವ. ಅದಕ್ಕೆ ನಾವು ಶಾಣ್ಯರಾಗ್ಬೇಕ್ರಿ, ಒಂದಿಟ್ಟು ಕೇಳಾಕತ್ತೀವಿಲ್ಲ ನಾವು. ಯಾವ ನಿಜವಾಗಿರ್ತಕ್ಕಂಥ ಭಕ್ತ ತನ್ನನ್ನ ತಾನು ಅವನಿಗೆ ಒಪ್ಪಿಸಿ ಬಿಡಬೇಕು. ನಿನ್ನ ಕೆಲಸ ಏನದ? ನಿರಂತರ ಜಪ ಧ್ಯಾನ ಚಿಂತನೆಯನ್ನು ನಾವು ಮಾಡ್ತಾ ಇದ್ವಿ ಅಂದ್ರ ನೀ ಕರಿವ ಜರುರತ್ತಿಲ್ಲ, ಅವ ತಾನಾಗಿ ಬರ್ತಾನೆ, ಹೌದಿಲ್ರಿ. ಅದಕ್ಕೆ ಪರಮಾತ್ಮನ ಚಿಂತೆ ಬಿಟ್ರೆ ಭಕ್ತರಿಗೆ ಮತ್ಯಾವ ಚಿಂತೆನೂ ಇರಬಾರದು. ಫಿರ್ ಭಿ ಆಪ್ ಪ್ರಸನ್ನ ಕ್ಯೂ ನೈ ಹೈ. ಆದರೂ ಕೂಡ ನಿನ್ನೊಳಗ ಪ್ರಸನ್ನತ ಕಾಣವಲ್ತಲ್ಲ, ಯಾಕೆ ಪ್ರಸನ್ನ ಇಲ್ಲ ಅಂತ ನಾರದನಿಗೆ ಸನಕಾದಿ ಋಷಿಗಳು ಕೇಳಿದರು. ನಾರದ ಜನೇ ಕಹಾಕಿ ಮೇರಾ ದೇಶ ದುಃಖಿ ಹೈ. ನೋಡ್ರಿ,
ಅವ ಅಂತಾನ, ನನಗೆ ಯಾಕೆ ಉದಾಸೀನತೆ ಕಾಣಕತ್ತದಂದ್ರ ನನ್ನ ದೇಶ ಬಹಳ ದುಃಖದಿಂದ ಕೂಡ್ಕೊಂಡದ. ನಾರದ ಹೇಳಕತ್ತಿದ ಅವರಿಗೆ, ನನಗೆ ಅವ್ರು ನೋಡಿದ್ರೆ ನನಗೆ ತ್ರಾಸಾಗಕತ್ತದ. ಯಾವುದನ್ನ ಮಾಡೋಕ್ಕಾಗಿ ಪರಮಾತ್ಮ ಈ ಪವಿತ್ರವಾಗಿರ್ತಕ್ಕಂಥ ಮನುಷ್ಯ ದೇಹ ಕೊಟ್ಟ, ಅದನ್ನು ನಮ್ಮ ಜನ ಯಾರು ಮಾಡವಲ್ರಲ್ಲ, ಅನಂತ ದುಃಖದೊಳಗೆ ಮುಣಿಗಿ ಮುಣಿಗಿ ಹೇಳಕತ್ತಾರಲ್ಲ, ಅದಕ್ಕೆ ನನಗೆ ಸಮಾಧಾನ ಇಲ್ಲ ಅಂತ ಹೇಳ್ತಾನೆ. ಸತ್ಯ ತಪ ದಾನ ದಯ ರಹೇ ನೈ ಹೈ. ನಮ್ಮ ದೇಶದ ಲೋಕದ ಜನರಿಗೆ ಏನಿಲ್ಲ ಅಂದ್ರ ಸತ್ಯ ಪರಿಪಾಲನೆ ಮಾಡಾಕ ಬರವಲ್ತು. ಬರೀ ಅಸತ್ಯ ಸುಳ್ಳನ್ನು ಹೇಳ್ತಾ ಜೀವನ ಮಾಡಾಕತ್ತಿದ ಮನುಷ್ಯ. ಒಂದಿಷ್ಟರ ತಪಸ್ಸು ಮಾಡ್ಬೇಕಂತಕ್ಕಂಥ ಬುದ್ಧಿ ಅದ. ತಪಸ್ಸಿಗಾಗಿ ಬಂದಿರತಕ್ಕಂಥ ಈ ದೇಹ ಒಂದಿಷ್ಟು ಭಗವಂತನಿಗಾಗಿ ಇವರಿಗೆ ತಪಸ್ಸು ಮಾಡೋಕೆ ಸಾಧ್ಯ ಇಲ್ಲ, ಅದೂ ಆಗವಲ್ತು. ದಯ ಅಂತಕ್ಕಂಥದ್ದರ ಇವ್ರೊಳಗದ ಏನೊಂದು ಸದ್ಗುಣ. ದಯ ಅನ್ನುವ ಗುಣ ಇಲ್ಲ, ಕ್ರೂರಿಗಳಾಗ್ಯಾರ. ಒಡದಾಡಿ ಬಡದಾಡಿ ಸಾಯಕತ್ತವಲ್ರಿ. ನೋಡ್ತೀವಿ ಇವತ್ತಿನ ಜಗತ್ತಿನೊಳಗ ಯಾರ ಮೇಲರ ಯಾರಿಗೆ ದಯ ಅದ ಅಂತೀರೇನು? ತಂದಿಗೆ ಮಗನ ಮ್ಯಾಗ ದಯ ಇಲ್ಲ, ಮಗನಿಗೆ ತಂದಿ ಮ್ಯಾಗ ದಯ ಇಲ್ಲ. ತಂದೆ ತಾಯಿಯನ್ನ ತಿರಸ್ಕಾರದಿಂದ ಕಾಣತಕ್ಕಂಥ ಇವತ್ತಿನ ಜಗತ್ತು. ಮತ್ತು ಇನ್ನು ಹೊರಗಿನವ್ರನ್ನ ಹೆಂಗ ಕರುಣಾ ದೃಷ್ಟಿಯಿಂದ ನೋಡಕ್ ಬರ್ತದ್ರಿ? ನಮ್ಮವ್ರಿಗೆ ನಾವು ದಯ ತೋರಿಸ್ಲಿಲ್ಲ ಅಂದ್ರೆ ಮಂದಿಗೆ ಏನು ದಯ ತೋರಿಸ್ತೀವಿ ನಾವು? ಹೌದಿಲ್ರಿ? ಕರುಣಾ ನಮ್ಮೊಳಗೆ ಇಲ್ಲೇ ಇಲ್ಲ. ನಾರದ ಅಂತಾನ, ಜಗತ್ತು ಸದಾ ದುಃಖದೊಳಗ ಮುಳುಗ್ಯದ. ಇವಕ್ಕೆ ತಪಸ್ಸು ಗೊತ್ತಿಲ್ಲ, ದಾನ ಗೊತ್ತಿಲ್ಲ, ಸತ್ಯ ಗೊತ್ತಿಲ್ಲ, ದಯ ಅಂತಕ್ಕಂಥದ್ದು ಇವು ಯಾವುದು ಇಲ್ಲಲ್ಲ. ಅದಕ್ಕೆ ಮನುಷ್ಯ ಬೋಲ್ತಾ ಹೈ ಕುಚ್ ಔರ್ ಉಸ್ಕಾ ಮನ್ ಮೇ ಕುಚ್ ಔರ್ ಹಿ ಹೋತಾ ಹೈ ಅವ್ರು ಕರ್ತಾ ಹಿ ಕುಚ್ ಔರ್ ಹಿ ಹೈ. ಅವಂತಾನ, ಅವ್ರು ಮಾತಾಡ್ತಾರ ಒಂದು ಜನ, ಅವ್ರ ಮಾತೇ ಬೇರೆ, ಅವ್ರ ಮನಸ್ಸಿನಾಗಿರೋದೇ ಮತ್ತೊಂದು, ಅವ್ರು ಮಾಡ್ತಾರೆ ಮತ್ತೊಂದು. ಪರಮಾತ್ಮ ಹೇಳಕತ್ತಿದವ, ನಾರದ ಹೇಳ್ತಾನ, ಅವ್ರ ಜನ ಮನುಷ್ಯರು ಹಿಂಗಾಗಿ ಬಿಟ್ಟಾರ. ಯಾವ ಧರ್ಮ ಗುಣಗಳು ಅವ್ರೊಳಗ ಇರ್ಲಾರ್ದಂಗ ಅಧರ್ಮಿಗಳಾಗದ ಅಲ್ದನೆ ಮಾತಿನೊಳಗೊಂದು, ಮನಸ್ಸಿನೊಳಗೊಂದು, ಇರುವುದರೊಳಗೊಂದು, ಕೃತಿಯೊಳಗೊಂದು, ಈ ರೀತಿ ಬದುಕ್ತಕ್ಕಂಥ ಜನರನ್ನ ನೋಡಿದಾಗ ಅವನಿಗೆ ಉದಾಸ ಆಗಿಬಿಟ್ಟದು. ಅಂತ ಮನುಷ್ಯನಿಗೆ ಏನಂತೀರಿ? ಮಹಾತ್ಮ ಅನ್ನಕ್ಕೆ ಬರ್ತದೇನ್ರಿ? ಯಾವನೊಳಗ ಸತ್ಯ ತಪ ಧ್ಯಾನ ದಯ ಧರ್ಮ ದಾನ ಅಂತಕ್ಕಂಥ ಗುಣಗಳದವು, ಅವನೇ ಸದ್ಗುಣ ಆಗುತ್ತಾನ, ಭಕ್ತ ಆಗುತ್ತಾನ, ಸಂತ ಆಗುತ್ತಾನ. ಇವೆಲ್ಲವುಗಳಿಂದ ವಿಪರೀತವಾಗಿರ್ತಕ್ಕಂಥ ಯಾವ ಗುಣಗಳಿಂದ ಕೂಡ್ಕೊಂಡ ಮಾತಿನೊಳಗೊಂದು ಕೃತಿಯೊಳಗೊಂದು ಇದ್ದವನಿಗೆ ಏನಂದೀವಿ ನಾವು? ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ ಮನಸ್ಸನ್ಯತ್ ವಚಸ್ಸನ್ಯತ್ ಕರ್ಮಣನ್ಯತ್ ದುರಾತ್ಮನಃ. ಹೌದಿಲ್ರಿ? ಯಾವನಿಗೆ ಮನಸ್ಸು ಒಂದಿರ್ತದ, ಮನಸ್ಸಿನಾಗಿದ್ದದ್ದು ಮಾತಿನೊಳಗೆ ಬರ್ತದ, ಮಾತಿನೊಳಗಿದ್ದದ್ದನ್ನ ಕೃತಿಯೊಳಗೆ ತರ್ತಾನ, ಅವನಿಗೇನೆ ನಿಜವಾದ ಮಹಾತ್ಮ ಅಂತ ಕರಿತೀವಿ ನಾವು. ಮನುಷ್ಯನಾಗ ಒಂದೈತಿ, ಮಾತಿನೊಳಗೊಂದು ಮತ್ತೊಂದೈತಿ, ಕೃತಿ ಅಂತೂ ಎಕ್ಕಡಿನೂ ಒಂದಕ್ಕೊಂದು ತಾಳಿಲ್ಲ ಮ್ಯಾಳಿಲ್ಲ. ಇಂಥ ಮನುಷ್ಯನಿಗೆ ಶಾಸ್ತ್ರ ಏನಂತು? ದುರಾತ್ಮ ಅಂತ ಕರೀತಲ್ಲ. ಅದಕ್ಕೆ ಅವ್ರಂತಾರ, ಇವನು ಮನಸ್ಸಿನೊಳಗ ಮತ್ತೊಂದು ಇಟ್ಕೊಂಡವ್ರ ಜೀವರು. ಅದಕ್ಕೆ ಮನ ಮೇ ಕುಚ್ ಅವ್ರ ಹಿ ಹೈ ಹೋತಾ ಹೈ ಅವ್ರ ಕರ್ನಾ ಬಿ ಕುಚ್ ಅವ್ರ ಹಿ ಹೈ ಅವ್ರ ಕುಚ್ ಕ್ಯಾ ಕಹು. ಮತ್ತೇನು ಹೇಳೋದಪ್ಪ? ಒಂದೊಂದು ಥರ, ಒಬ್ಬೊಬ್ರು ಒಂದೊಂದು ಥರ ತೋರಾಕತ್ತಾರ ದೇಶದ ಜನರು. ಅದಕ್ಕೆ ನಾ ಏನು ಹೇಳ್ಬೇಕು ಹೆಚ್ಚಿಗೆ ಅವ್ರ ಸಲುವಾಗಿ? ಉದರಂಬರಿಣೋ ಜೀವಾಹ. ಹೆಂಗಾಗಿ ಅವು ಜೀವಾತ್ಮರು ಅಂತ ಕೇಳಿದ್ರ ಹೊಟ್ಟೆ ಪಾಡಿಗಾಗಿನೇ ಬಡದಾಡಕತ್ಯಾರ ಅಂತಾರ ಅವ್ರು. ಎದ್ರ ಸಲುವಾಗಿ ಬಡದಾಡಕತ್ತಾರ ಎಲ್ಲ ಜೀವಾತ್ಮರು? ಬರೀ ತಮ್ಮ ಸ್ವಾರ್ಥಕ್ಕಾಗಿ. ಪರಮಾರ್ಥ ಗೊತ್ತಿಲ್ಲ, ಪರಾರ್ಥ ಅಂತೂ ಮೊದಲೇ ಗೊತ್ತಿಲ್ಲ. ಎಲ್ಲರೂ ಉದರಂಬರಿಣೋ ಜೀವಾಹ, ಉದರಕ್ಕಾಗಿ ಹೊಟ್ಟಿಪಾಡಿಗಾಗಿನೇ ಎಲ್ಲ ಜೀವಾತ್ಮರು ಬಡದಾಡಕತ್ತಾರಲ್ಲ. ಜೀವ ಕೇವಲ್ ಅಪನೆ ಅಪನೆ ಪೇಟ್ ಬರ್ನೆ ವಾಲೆ ಅವ್ರು ಸ್ವಾರ್ಥಿ ಹೋಗಯ್ಯ ಹೈ. ಅದಕ್ಕೆ ಎಲ್ಲ ಜೀವಾತ್ಮರು ಏನಾಗಿಬಿಟ್ರು? ಸ್ವಾರ್ಥಿಗಳಾದ್ರು. ಅವರು ಮಾಡಲೇಬೇಕಾಗಿರ್ತಕ್ಕಂಥ ಕರ್ತವ್ಯಗಳಿಂದ ಭ್ರಷ್ಟರಾಗ್ಯಾರ ಅಂತ ತಿಳ್ಕೊಂಡು ಅವನ ಮನಸ್ಸು ಉದಾಸೀನ ಆಗಿಬಿಟ್ಟದ. ಅದಕ್ಕೆ ಸಮಾಜ ಮೇ ಕಿಸಿ ಕೋ ಬಿ ಸುಖ ಶಾಂತಿ ನಹಿ ರಹಿ ಹೈ. ಹಿಂಗ ಸ್ವಾರ್ಥಿಯಾಗಿರ್ತಕ್ಕಂಥ ಜೀವನಿಗೆ ನೋಡ್ರಿ, ನೀವು ಯಾರ ಸುಖ ಶಾಂತಿ ನೆಮ್ಮದಿ ಅದೇನು ಇವತ್ತಿನ ಪ್ರಪಂಚದೊಳಗೆ? ಯಾರೂ ಶಾಂತಿ ಇಲ್ಲ, ಯಾರೂ ಸುಖಿಗಳಿಲ್ಲ. ಒಂದ್ ವೇಳೆ ಇರ್ತಿದ್ವಿ ಅಂದ್ರೆ ನಾವು ಇಲ್ಲಿ ಬರೋ ಜರೂರತ್ತು ಇರ್ತಿದ್ದೇ ಇಲ್ಲ. ನಾವು ಇಲ್ಲಾದ್ರೂ ಸಿಕ್ಕಿತ್ತೇನೋ ಪರಮಾತ್ಮನ ಸನ್ನಿಧಾನದೊಳಗ, ಮಹಾತ್ಮನ ಸನ್ನಿಧಾನದೊಳಗರ ಒಂದೀಟು ಸುಖ ಶಾಂತಿ ಸಿಗುತ್ತದೇನೋ ಅಂತ ಬಂದ್ವಿ ಹೊರತು ಸುಮ್ಮನೆ ಬರಲಿಲ್ಲ ನಾವು. ಇದೇ ಮನೆಯಾಗ ಸಿಕ್ಕಿತ್ತಂದ್ರೆ ಯಾರೂ ಬರ್ತಿದ್ದಿಲ್ಲ. ಹೌದಿಲ್ರಿ?
ಯಾಕಂತ ಕೇಳಿದ್ರ ಯಾವಾಗ ಮನುಷ್ಯ ಮನಸ್ಸಿನೊಳಗೊಂದು, ಮಾತಿನೊಳಗೊಂದು, ಕೃತಿಯೊಳಗೊಂದು ಎಲ್ಲ ವಿರುದ್ಧವಾಗಿರ್ತಕ್ಕಂಥ ಆಚರಣೆಯನ್ನು ಮಾಡ್ತಾ ನಡೆದ ಅಂಥವನಿಗೆ ಸುಖ ಶಾಂತಿ ಅನ್ನುವುದು ಪ್ರಪಂಚದೊಳಗೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಮೈನೆ ಅನೇಕ स्थानों का ಪರಿಭ್ರಮಣ ಕಿಯಾ ಹೇ ಫಿರ್ ಭಿ ಮುಜೆ ಶಾಂತಿ ನಹಿ ಮಿಲಿ. ನಾರದ ಹೇಳಕತ್ತಿದ, ನಾ ಭಾಳ ಕಡೆ ತಿರುಗಿದೆ, ಎಲ್ಲ ಕಡೆ ತಿರುಗಿದೆ, ಎಲ್ಲಿಯಾದರೂ ಶಾಂತಿ ಸಮಾಧಾನಗಳು ಸಿಕ್ಕವೇನೋ ಅಂತ ತಿರುಗ್ತಾ ಬಂದೆ ಕರೆ, ಆದ್ರೆ ನನಗೆ ಮಾತ್ರ ಎಲ್ಲಿನೂ ಶಾಂತಿ ಸಿಗಲೇ ಇಲ್ಲ. ಆಜ್ ಸಾರಾ ದೇಶ ದುಃಖಿ ಕ್ಯೌ ಹೋ ರಹಾ ಹೈ. ಆದ್ರೆ ಈ ದೇಶ ಎಲ್ಲ ಜನರು ಯಾಕೆ ದುಃಖಿಗಳಾಗ್ಯಾರ ಅಂತ ಕೇಳಿದ್ರೆ, नारद जी ने इसको कोई कारण बताए है. धर्म और ईश्वर में जब तक आस्थावान नहीं बने तब तक देश सुखी नहीं हो सकता. ಯಾಕೆ ಇವರು ಸುಖಿಗಳಾಗಲಿಲ್ಲ, ಯಾಕೆ ಶಾಂತಿ ಪಡ್ಕೊಳ್ಳಿಲ್ಲ ಅಂದ್ರೆ ನಾವು ಪರಮಾತ್ಮನನ್ನ ನಂಬಲಿಲ್ಲ. ಅದಕ್ಕೆ ಅವ್ರಂತಾರ, ಧರ್ಮವನ್ನ ಮಾಡಲಿಲ್ಲ, ನಿನ್ನೊಳಗ ಧರ್ಮದ ಆಚರಣೆ ಇಲ್ಲ, ಪರಮಾತ್ಮನಲ್ಲಿ ಮನಸ್ಸು ನಿಲ್ಲಿಸ್ತಕ್ಕಂಥ ಶಕ್ತಿನೂ ನಿನಗೆ ಬರಲಿಲ್ಲ, ಅದಕ್ಕೆ ನಿನಗೆ ಶಾಂತಿ ಅಂತಕ್ಕಂಥದ್ದು ಸಿಗವಲ್ತು ಹೇಳಿದ ನಾರದ. ಅವರು ಧರ್ಮ ಮಾರ್ಗದೊಳಗೆ ಒಂದು ಕ್ಷಣಾರ ನಡಿಬೇಕಲ್ರಿ. ಶಾಸ್ತ್ರ ಹೇಳ್ತದ, ಶಾಶ್ವತವಾಗಿರ್ತಕ್ಕಂಥದ್ದು ಧರ್ಮ ಅದ, ನಿನ್ನ ಜೊತೆಗೆ ಬರ್ತಕ್ಕಂಥದ್ದು ಧರ್ಮನೇ ಬರ್ತದ. ಶರೀರ ಅಸ್ಥಿರ ಅದ, ಐಶ್ವರ್ಯ ಅಸ್ಥಿರ ಅದ, ಅದಕ್ಕಾಗಿ ಬಡದಾಡಕತ್ತಿದೆ ಹೊರತು ಕರ್ತವ್ಯ ಧರ್ಮ ಸಂಗ್ರಹ. ಶಾಸ್ತ್ರ ಹೇಳ್ತದ, ನಿನ್ನ ಕರ್ತವ್ಯ ಧರ್ಮದ ಕಡೆ ಇರಬೇಕಂತ ಹೇಳ್ತದ. ನೀನು ಅಧರ್ಮಿಯಾಗಿ ನಡೆದಿರ್ತಕ್ಕಂಥವನಿಗೆ, ಪರಮಾತ್ಮನಲ್ಲಿ ಮನಸ್ಸನ್ನು ಇಡಲಾರ್ದಂಥ ಜೀವಾತ್ಮರಿಗೆ ಸುಖ ಶಾಂತಿಗಳು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಜಿಸ್ಕೆ जीवन में धर्म का स्थान प्रदान नहीं है, उससे जीवन में भी ಕವಿ ಶಾಂತಿ ನಹಿ ಮಿಲ್ತಿ ಹೈ. ಯಾರ ಜೀವನದೊಳಗ ಧರ್ಮ ಅಂತಕ್ಕಂಥದ್ದು ಪ್ರಧಾನವಾಗಿ ಇಟ್ಟುಕೊಂಡು ಬದುಕಲಿಲ್ಲ, ಆ ಜೀವಾತ್ಮನಿಗೆ ಶಾಂತಿ ಅಂತಕ್ಕಂಥದ್ದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಧರ್ಮ और ईश्वर को बोलने वाला मानव कभी सुखी नहीं होता. जगत में अब धर्म रही ही कहा है. ಕೇಳಿದವ, ಧರ್ಮದ ಬಗ್ಗೆ ಅವನಿಗೆ ಕಾಳಜಿ ಇಲ್ಲ, ಪರಮಾತ್ಮನ ಬಗ್ಗೆ ನಂಬಿಕೆ ಇಲ್ಲ, ಅಂಥ ಜೀವಾತ್ಮನಿಗೆ ಸುಖ ಮಾತ್ರ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅವನು ಏನು ಮಾಡ್ತಾನ, ಅವ ಜಗತ್ತಿನೊಳಗೆ ಶಾಂತಿ ಅವನಿಗೆ ಹೆಂಗೆ ಸಿಗಾಕ ಬರ್ತದ? ಎಲ್ಲಿ ಉಳಿದದ ಧರ್ಮ? ಇವತ್ತು ನೋಡ್ತೀವಿ ನಾವು, ಯಾರು ಧರ್ಮಾತ್ಮರದರಿ, ಯಾರು ಯಾವ್ಯಾವ ಧರ್ಮಗಳನ್ನು ಪಾಲನೆ ಮಾಡ್ಬೇಕಾಗ್ಯದ, ನಾವೆಲ್ಲ ಧರ್ಮದಿಂದ ಚ್ಯುತರಾದವರೇ ಇದ್ದೀವಿ. ಗೃಹಸ್ಥನ ಧರ್ಮ ಬೇರೆ, ಸನ್ಯಾಸಿಯ ಧರ್ಮ ಬೇರೆ, ವಾನಪ್ರಸ್ಥನ ಧರ್ಮ ಬೇರೆ, ಏನ್ರಿ ಬ್ರಹ್ಮಚಾರಿಯ ಧರ್ಮಗಳು, ತಮ್ಮ ತಮ್ಮ ಧರ್ಮ ಕರ್ಮಗಳಿಂದ ನಾವೆಲ್ಲ ವರ್ಜಿತರಾಗಿವಿ ಅಂತ ತಿಳ್ಕೊಂಡನೆ ಮನುಷ್ಯನಿಗೆ ಶಾಂತಿ ಇಲ್ಲ. ನಾರದ ಅಂತಾನ, ಜಗತ್ತಿನೊಳಗ ಧರ್ಮ ಅಂತಕ್ಕಂಥದ್ದು ಎಲ್ಲಿ ಉಳಿದದ್ರಿ? ಧರ್ಮ ಉಳಿದೇ ಇಲ್ಲ. ಅದಕ್ಕೆ ಶಾಂತಿ ಸುಖಗಳು ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಾರದ ಜಿ ने यह दुख से कहा है कि अब इस जगत में सत्य नहीं रहा है. ಅದಕ್ಕೆ ಬಹಳ ದುಃಖದಿಂದ ನಾರದ ಹೇಳಕತ್ತಿದ ಸನಕಾದಿ ಋಷಿಗಳಿಗೆ, ಈ ಜಗತ್ತಿನೊಳಗ ಸತ್ಯ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಯಾರು ಸತ್ಯವನ್ನು ಪರಿಪಾಲನೆ ಮಾಡೋರದೇವ್ರಿ? ಬಾಯಿ ತೆಗೆದ್ರೆ ದುಃಖ, ಹೌದ್ರಿ? ಮಾತಾಡ್ತೀವೇನು? ಮುಂಜಾನೆ ಎದ್ದು ಸುಳ್ಳಿನ ಸಂತಿ ಪ್ರಾರಂಭ ಆಯ್ತಂದ್ರ ಮಲಗತನ ಸುಳ್ಳ. ಯಾರ ಸತ್ಯವನ್ನ ಅನುಚಾನವಾಗಿ ಪಾಲನೆ ಮಾಡೋರು ಅದಿವೇನು? ಹರಿಶ್ಚಂದ್ರನ ಹೆಸರು ಒಬ್ಬಂದೇ ಉಳಿತು, ಧರ್ಮಂದು ಒಬ್ಬಂದೇ ಹೆಸರು ಉಳಿತೇ ವಿನಃ ಎಷ್ಟೋ ಮಂದಿ ಅಂತವ್ರು ಹುಟ್ಟಿದ್ರು ಸತ್ರು ಕರೆ ಯಾರ್ದಾರ ಉಳ್ದದೇನು? ಯಾರ್ದು ಉಳಿಲಿಲ್ಲ. ಬಾಯಿ ತೆಗೆದ್ರೆ ಸುಳ್ಳು, ಏನ್ರಿ? ಜೀವನದೊಳಗ ಸುಳ್ಳೇ ನನ್ನ ಕರ್ತವ್ಯ ಅಂತ ಬದುಕಿದವ್ರು ಅದಾರ. ನಮ್ಮ ಅಪ್ಪರು ಭಾಳ ಚಂದ ಹೇಳ್ತಿರ್ತಾರ, ಯಾವನೋ ಒಬ್ಬ ಭಾಳ ಸುಳ್ಳು ಹೇಳ್ತಿದ್ನಂತ. ಅವನು ಸುಳ್ಳು ಹಿಂಗೆ ಹೇಳ್ತಿದ್ನಂತ, ಸತ್ಯದ ತಲೆ ಮ್ಯಾಗ ಹೊಡೆದಂಗೆ ಸುಳ್ಳು ಹೇಳ್ತಿದ್ನಂತ. ಹಿಂಗೆ ಹೇಳ್ತಿರ್ತಾರಲ್ರಿ, ನೀವು ಮಾತಾಡ್ತಿರ್ತೀರ ನೋಡಿ, ಕರೆ ಕರೆ ಅಂದಿರ್ಬೇಕು ಕೇಳೋರು, ಮತ್ತೆ ಎಲ್ಲ ಸುಳ್ಳ ಇರ್ತದೆ. ಕೇಳ್ತಾ ಅಂತಾನು, ಏನು ಕರೆ ಮಾತಾಡ್ತಾನ ಅನ್ನಂಗೆ. ಹೌದನ್ರಿ ಅಂತಾನೆ. ಇಟ್ಟತ್ತಾನ ಏನು ಮಾತಾಡಿದಲ್ಲಿವ ಎಲ್ಲ ಸುಳ್ಳ ನೋಡ್ರಿ ಏನು ಮಾತಾಡಿದ್ರೆ ಸುಳ್ಳೇ. ಹಂಗೆ ಅವನು ಜೀವನದೊಳಗೆ ಅವ ಅಂದಿದ್ದಂತ, ನಾನು ಒಟ್ಟ ಸತ್ಯ ಮಾತಾಡ್ಬಾರ್ದು, ಸುಳ್ಳೇ ಮಾತಾಡ್ಬೇಕು ಅಂತ ಇಡೀ ಜೀವನ ಪರ್ಯಂತರ ಸುಳ್ಳು ಸಾಧಿಸಿದ್ದಂತ್ರಿ ಅವ. ವಿಚಾರ ಮಾಡಿದ, ಮಗ ಹುಟ್ಟಿದ್ದ, ನಮ್ಮ ಕಸುಬು ಇಲ್ಲಿಗೆ ಮುಗಿಬಾರ್ದು ಅಂತಂತಾವ. ನಮ್ದು ಇಲ್ಲಿಗೆ ಮುಗಿಬಾರ್ದು,
ಕಳ್ಳರು ಮಕ್ಕಳಿಗೆ ಕಳ್ತನನೇ ಕಲಿಸ್ತಾರ, ಹೌದ್ರಿ? ಸುಳ್ಳು ಹೇಳೋರು ಸುಳ್ಳೇ ಕಲಿಸ್ತಾರ, ಧರ್ಮಾತ್ಮರು ಧರ್ಮದೊಳಗೆ ನಡೆಸ್ತಾರ. ಐತಿಲ್ಲ, ನಾವು ಯಾವ ಕೆಲಸ ಮಾಡ್ತೀವಿ ನಮ್ಮ ಮಕ್ಕಳು ಅದೇ ದಾರಿ ಒಳಗೆ ಹೋಗ್ತಾರ. ಶಾಸ್ತ್ರ ಹೇಳ್ತದ ಅದು. ನಿನ್ನಲ್ಲಿರ್ತಕ್ಕಂಥ ಗುಣಗಳೇ ಅವ್ರೊಳಗೆ ಬರಬೇಕಲ್ಲ. ಹಂಗ ಅವಂದ ನಾನಂತೂ ನಡ್ಸ್ಕೊಂಡು ಬಂದೆ, ಮುಂದೆ ನನ್ನ ಮಗ ನಡೆಸ್ಬೇಕಲ್ಲ, ಅವನಿಗೆ ಒಂದಿಟ್ಟು ಕಲಿಸ್ಬೇಕಂದಂತ ಅವ ಕಲಿಸ್ಬೇಕಂತ ತಿಳ್ಕೊಂಡು ನಡಿ ಮಗ ಓಡಾಡಿ ಬರೋನ್ ಹೋಗಿ ಅಂತ ಕರ್ಕೊಂಡು ಹೋದ. ಇಬ್ರು ವಾಕಿಂಗ್ ಮಾಡ್ಕೋತ ಹೊಂಟಿದ್ರು. ಅವಂದ ನನ್ನ ಮಗ ಎಷ್ಟರ ಸುಳ್ಳು ಹೇಳ್ತಾನೋ ಏನೋ ಪರೀಕ್ಷೆ ಮಾಡ್ಬೇಕು ಅನಿಸ್ತಂತ. ಅನಿಶಂದ ನೋಡ್ತಮ್ಮ, ಅಲ್ಲಿ ಗುಡ್ಡ ಕಾಣಕತ್ತದಲ್ಲ, ಆ ಗುಡ್ಡದಾಗ ಇರುವಿ ಸಾಲು ಹೊಂಟದ ನೋಡಲ್ಲಿ. ಎಷ್ಟು ಒಂದ್ರಿಂದ ಒಂದು ಬಿಡ್ಲಾರ್ದಂಗೆ ಇರುವಿ ಸಾಲು ಹೊಂಟದ ನೋಡಲ್ಲಿ ಅಂತ ಅವ್ರಪ್ಪ ಅಂದಂತ. ಅವ ಮಗ ಅವನಕ್ಕಿಂತ ಭಾರಿ ಇದ್ದಂತ. ಅವಂದ, ಹೌದಪ್ಪ ನೀ ಹೇಳ್ದಂಗೆ ಎಷ್ಟು ಸಾಲಾಗಿ ಹೊಂಟದ ನೋಡು, ಒಂದು ಆ ಕಡೆ ಎಳಿಗಾಡುವಲ್ವ ಅಂದಂತಾವ್. ಮತ್ತಂದಂತೆಪ್ಪ ನೋಡಲ್ಲಿ ಆ ಸಾಲಿನಾಗೇನು ಮುಂದೆ ಎರಡನೇ ಇರುವೆದ ನೋಡು, ಅದ್ರ ಕಾಲು ಏನಾಗ್ಯದನೋ ಕುಂಟಾಕತ್ತದ ನೋಡು ಅಂದತ್ತಾವ್. ಅವ ಅಂದ, ಇವನ್ ನಮಕ್ಕಿಂತ ಸುಳ್ಳದ ನೀವ ಅಂತ ಗೊತ್ತಾಯ್ತಂದ. ಬರೋಬ್ಬರಿ ನೀ ನನ್ನ ಮಗ ಆಗ್ಲಿಕ್ಕೆ ಯೋಗ್ಯ ಇದ್ದಿ ಅಂದಂತಾವ. ಎಷ್ಟು ಸುಳ್ಳನ್ನ ಪಾಲನೆ ಮಾಡ್ತಕ್ಕಂಥವ್ರು ಎಂದಾದ್ರೂ ಸತ್ಯವನ್ನ ಮಾತಾಡಕ್ ಸಾಧ್ಯ ಅದ ಏನ್ರಿ? ನಾರದ ಮಹರ್ಷಿ ಹೇಳ್ತಾನ, ಜಗತ್ತಿನೊಳಗ ಸತ್ಯ ನ್ಯಾಯ ನೀತಿ ಧರ್ಮ ಅಂತಕ್ಕಂಥದ್ದು ಉಳದೇ ಇಲ್ಲ ಅಂದ ಬಳಿಕ ಹೆಂಗ ಮುಂದೆ ಜೀವನ ಅಂತ ತಿಳ್ಕೊಂಡು ದುಃಖ ಆಯ್ತು ಅವನಿಗೆ. ಸತ್ಯ ನಾಸ್ತಿ ಜಗತ್ ಮೇ ಅಸತ್ಯ ಬಹುತ್ ಬಡಗಯ ಹೈ. ಅದಕ್ಕೆ ಸತ್ಯನೇ ಇಲ್ದಂಗಾಗ್ಯದ, ಅಸತ್ಯನೇ ಏನಾಗ್ಬಿಟ್ಟದ, ಹೆಚ್ಚಕ್ಕೋತ ಹೊಂಟದ. ಅಸತ್ಯಕ್ಕೆ ಸಾಮ್ನೆ ಕೋಹಿ ಅಸತ್ಯಕ್ಕೆ ಸಮಾನ್ ಕೋಹಿ ಪಾಪ ನೈ ಹೈ. ಅದಕ್ಕೆ ಅಸತ್ಯಕ್ಕೆ ಸಮಾನವಾಗಿರ್ತಕ್ಕಂಥ ಪಾಪ ಇಲ್ಲ. ಸಾಂಚ್ ಬರಾಬರ್ ತಪ ನಹಿ, ಜೂಟ್ ಬರಾಬರ್ ನಹಿ ಪಾಪ. ಶಾಸ್ತ್ರ ಹೇಳ್ತದ, ಸತ್ಯಕ್ಕಿಂತ ಹೆಚ್ಚಿನ ತಪಸ್ಸು ಮತ್ಯಾವುದು ಇಲ್ಲ. ಅದಕ್ಕೆ ಶಾಸ್ತ್ರಗಳು ಸತ್ಯವನ್ನ ಎಡಬಿಡದಿಹ ಸತ್ಯದಿಂ ತಪಮುಂಟೆ. ನಿಜಗುಂಡ್ರು ಕೇಳಿದ್ರು, ಬಿಡಲಾರ್ದಂಗ ಸತ್ಯವನ್ನ ನೀನು ಆಚರಣೆ ಒಳಗ ತಂದೆ ಅಂದ್ರ ಅದಕ್ಕಿಂತ ಮತ್ತೊಂದು ತಪಸ್ಸಿಲ್ಲ. ಸತ್ಯವೇ ನಿಜವಾದ ಆಚರಣೆಯೊಳಗೆ ಬರ್ತಕ್ಕಂಥ ತಪಸ್ಸು. ಹಂಗ ಸುಳ್ಳಿಗೆ ಸಮಾನವಾಗಿರ್ತಕ್ಕಂಥ ಪಾಪ ಜಗತ್ತಿನೊಳಗ ಮತ್ತೊಂದು ಯಾವುದು ಇಲ್ಲ ಅಂತ ಹೇಳ್ತಾವಲ್ಲ. ಹಂಗ ನಾರದ ಅಂದ, ಅಸತ್ಯವನ್ನ ನಾವೇನು ಪಾಲನೆ ಮಾಡಿದ್ವಿ ಅಂದ್ರ ಪಾಪ ಅಂತಕ್ಕಂಥದ್ದು ನಮಗೆ ಬೆನ್ನು ಬಿಡಂಗಿಲ್ಲ. ಉಪನಿಷದೋಮೆ ಕಹಾ ಹೈಕಿ ಅಸತ್ಯ ಭಾಷಿಕೋ ನ ಕೇವಲ್ ಪಾಪ ಹಿ ಲಗತಾ ಹೈ. ಅದಕ್ಕ ಅಸತ್ಯ ಭಾಷೆಯಾಗಿರ್ತಕ್ಕಂಥವನಿಗೆ ಕೇವಲ ಪಾಪನೇ ಏನಾಗ್ತದ, ಅವನಿಗೆ ಬೆನ್ನು ಹತ್ತದ. ಅಪಿತು ಕೇವಲ ಪಾಪ ಅಷ್ಟೇ ಬರಂಗಿಲ್ಲ, ಅಪಿತು ಉನ್ಕೋ ಪುಣ್ಯಕ ಬಿ ಕ್ಷೀಣ ಓತಾ ಹೈ. ನೋಡ್ರಿ, ಶಾಸ್ತ್ರ ಹೇಳ್ತದ, ಬರೀ ಅವನು ಪಾಪ ಅಷ್ಟೇ ಬರ್ತದಂತ ಅಲ್ಲ, ಇರ್ತಕ್ಕಂಥ ಪುಣ್ಯನೂ ಕೂಡ ಏನಾಗಿಬಿಡ್ತದ, ಆ ಸುಳ್ಳು ಮಾತಾಡೋದ್ರಿಂದ ಕ್ಷೀಣ ಆಗ್ತದ ಅಂತ ತಿಳ್ಕೊಂಡು ಉಪನಿಷತ್ತಿನೊಳಗೂ ಕೂಡ ವರ್ಣನೆ ಮಾಡಿಕೊಂಡು ಬಂದಾರಂದ ಬಳಿಕ ಅವರಂತರ, ಯದಿ ಸಚ್ಚ ಆನಂದ ಅಪ್ನೆ ಸಚ್ಚ ಆನಂದ ಪಾನೆ ಕಿ ಇಚ್ಛಾ ರಕ್ತೆ ಹೋತೋ ಸತ್ಯಮೇ ನಿಷ್ಠಾರಕೋ. ಅದಕ್ಕೆ ಅವರಂತಾರ, ನೀನು ಒಂದು ವೇಳೆ ಆನಂದವನ್ನು ಪಡಿಬೇಕು, ನಾ ಶಾಂತಿಯನ್ನು ಪಡ್ಕೋಬೇಕು ಅಂತಕ್ಕಂಥ ಅಪೇಕ್ಷೆ ನಿನಗಿತ್ತು ಅಂತ ಕೇಳಿದ್ರೆ ನೀ ಏನು ಮಾಡು ಅಂದ್ರೆ ಸತ್ಯವನ್ನ ಅನುಷ್ಠಾನ ಮಾಡೋದು ಕಲ್ಕೋ. ಸತ್ಯ ಅದು ನಿಜವಾಗಿರ್ತಕ್ಕಂಥ ಆನಂದವನ್ನು ತಂದು ಕೊಡ್ತದ. ಅದರೊಳಗ ನಿಷ್ಠಾವನ್ನು ಇಟ್ಟುಕೊಂಡಿರ್ತಕ್ಕಂಥ ಮಹಾತ್ಮರೇ ಆ ಸತ್ಯದ ದ್ವಾರ ಆ ತ್ರಿಕಾಲ ಅಬಾಧ್ಯವಾಗಿರ್ತಕ್ಕಂಥ ಸದ್ರೂಪವನ್ನು ಕಂಡುಕೊಂಡು ಅದರಿಂದ ಏನು ಮಾಡಿದ್ರು ಅಂದ್ರೆ ತಮ್ಮ ಸ್ವರೂಪದ ಆನಂದವನ್ನು ಅನುಭವಿಸಿರ್ತಕ್ಕಂಥ ಇತಿಹಾಸಗಳನ್ನು ನಾವು ಕೇಳ್ತೀವಿ ಅಂದ ಬಳಿಕ ನೀನು ಸತ್ಯದಲ್ಲಿ ನಿಷ್ಠಾವನ್ನು ಇಡು. ಅಸತ್ಯ ಬೋಲ್ನೆ ವಾಲಾ ವ್ಯಕ್ತಿ ನ ತೋ ಕಭಿ ಸುಖಿ ಹುವಾ ಹೈ ಔರ್ ನ ಕಭಿ ಹೋಗಾ. ಅದಕ್ಕೆ ಅಸತ್ಯವನ್ನ ಮಾತಾಡ್ತಕ್ಕಂಥ ಜೀವಾತ್ಮರು ಸುಖಿಗಳು ಇಲ್ಲವೇ ಇಲ್ಲ, ಅವ್ರು ಎಂದೂ ಸುಖಿಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ ನೋಡು ಅಂತ ತಿಳ್ಕೊಂಡು ನಾರದ ಮಹರ್ಷಿ ಈ ದೇಶದ ಪರಿಸ್ಥಿತಿಯನ್ನು ನೋಡಿ ಓಡಾಡ್ತಾ ತಿರುಗಿ ಬಂದು ಅದನ್ನ ಸನಕಾದಿ ಋಷಿಗಳು ಏನಾದರೂ ಉಪಾಯಗಳು ಸಿಗುತ್ತವೇನೋ ಜೀವಾತ್ಮರ ಕಲ್ಯಾಣಕ್ಕೆ ಅಂತ ತಿಳ್ಕೊಂಡು ಅದನ್ನ ಋಷಿಗಳ ಮುಂದೆ ತನ್ನ ಅಭಿಪ್ರಾಯವನ್ನ ಇಟ್ಕೋತ ಬರ್ತಾ ಇದ್ದಾನ. ಇನ್ನೂ ಬಹಳ ರೀತಿಯಾಗಿ ಉಪದೇಶವನ್ನ ಮಾಡೋರಿದ್ದಾರ. ನಾಳೆ ದಿವಸ ಅದರ ಬಗ್ಗೆ ನಾವೆಲ್ಲ ಚಿಂತನೆ ಮಾಡೋಣ ಅಂತ ಹೇಳ್ತಾ ನಾನು 2 ತೊದಲು ನುಡಿಗಳನ್ನು ಸದ್ಗುರುನಾಥ ನುಡಿದಾವರಿಗಳಲ್ಲಿ ಅರ್ಪಿಸ್ತಾ ಇದ್ದೀನಿ.